ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರು ಬಿಡಬೇಕೆಂಬ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸೂಚನೆಯನ್ನು ಎತ್ತಿ ಹಿಡಿದ ಕಾವೇರಿ ಜಲ ನಿಯಂತ್ರಣ ಪ್ರಾಧಿಕಾರದ ಆದೇಶಕ್ಕೆ ರಾಜ್ಯ ಸರ್ಕಾರ ಸಡ್ಡು ಹೊಡೆದಿದೆ. ಸದ್ಯಕ್ಕೆ ನೀರು ಬಿಡದಿರಲು ನಿರ್ಧರಿಸಿದೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಭಾನುವಾರ ಕರೆದಿರುವಂತಹ ಸರ್ವಪಕ್ಷ ಸಭೆ ಮುಗಿಯುವ ತನಕ ನೀರು ಹರಿಸದಿರಲು ಸರ್ಕಾರ ತೀರ್ಮಾನಿಸಿದೆ. ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಡುವಂತಹ ಒಪ್ಪಂದ ಏನಾದರೂ ಆಯಿತು ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಬೆಂಕಿ ಬೀಳುತ್ತೆ ಅಂತ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜು ಅವರು ಗುಡುಗಿದ್ದಾರೆ. ಬನ್ನಿ, ಅವರು ನಮ್ಮ ಜೊತೆ ಕರೆಯಲಿದ್ದಾರೆ, ಮಾತನಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಶಿವಪ್ರಸಾದ್ ಅಂತ ಹೇಳಿ ವಿಶ್ವವಾಣಿ ಟಿವಿಯಿಂದ ಮಾತನಾಡುದು ಸರ್. ಹೇಳಿ. ಅಂದ್ರೆ ಈಗಾಗಲೇ CWMA ಅನ್ನುವಂಥದ್ದು ಕರ್ನಾಟಕಕ್ಕೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಸರ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಅದಕ್ಕೆ ಇವತ್ತೆಲ್ಲ ಮೀಟಿಂಗ್ ಸೇರ್ತಾ ಇದ್ದೀವಿ ನಾವು. ಈಗ 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ ಮೀಟಿಂಗ್ ಸೇರ್ತಾ ಇದ್ದೀವಿ. ಈಗಾಗಲೇ ಆಯ್ತಾ ಬಂತು, ಬರ್ತಾ ಇದ್ದೀನಿ ಅಲ್ಲಿಗೆ. ನಾವು ಇದರ ಬಗ್ಗೆ ತೀವ್ರವಾದಂತ ಹೋರಾಟ ಮಾಡ್ತೀವಿ. ನೀರಂತೂ ಬಿಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ನೀರ್ ಬಿಡೋದು, ನೀರಿದ್ರೆ ತಾನೇ ನೀರ್ ಬಿಡೋದು ಸಾಧ್ಯ ಇಲ್ಲ. ಮತ್ತು ಅಲ್ಲಿನ ಮುಖ್ಯಮಂತ್ರಿ ಯಾತಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ. ಇವರು ನಮ್ಮ ಮುಖ್ಯಮಂತ್ರಿ ಅವ್ರದ್ದು ಏನು ಒಳ ಒಪ್ಪಂದ ಏನಿದೆ ನಮಗ್ ಗೊತ್ತಿಲ್ಲ. ಇಲ್ಲಿಗೆ ಮುಖ್ಯಮಂತ್ರಿ ಬರೋ ಉದ್ದೇಶ ಏನು? ಒಂದ್ ಕಡೆ CWCM ಅವರು ಅದು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಒಂದು ಸಮಿತಿ ಇದೆ. ಮತ್ತೆ ಯಾರು ಇವ್ರನ್ನ ನೀವಿಬ್ರು ಸೇರಿ ಮಾತಾಡಿ ಅಂತ ಯಾರು ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿಲ್ಲ, ಯಾರು ಹೇಳಿಲ್ಲ. ಇವರಿಬ್ರು ಸೇರ್ಕೊಳ್ತೀವಿ ಅಂತ ಅಂದ್ರೆ ಅದೇನ್ ತಪ್ಪು ಅಂತ ಏನಲ್ಲ. ಸೇರ್ಕೊಂಡು ಆಯ್ತು ನೀರ್ ಬಿಡಬೇಡಿ ಅಂತ ತಮಿಳುನಾಡು ಚೀಫ್ ಮಿನಿಸ್ಟರ್ ಹೇಳಿದ್ರೆ ಸಂತೋಷವೇ. ಅದೇ ಸರ್, ಈಗ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಈಗಂದ್ರೆ ಇದರಲ್ಲಿ ಕೇಂದ್ರ ಏನಾದ್ರೂ ಮಧ್ಯಸ್ಥಿಕೆ ವಹಿಸಬೇಕಾ ಅನ್ನುವಂಥದ್ದು ಏನಾದ್ರೂ ಅಭಿಪ್ರಾಯ ಇದೆ ಸರ್? ಇನ್ನು ಆ ಸ್ಟೇಜ್ ಬಂದಿಲ್ಲ. ಈಗ ಅವರು ಸುಪ್ರೀಂ ಕೋರ್ಟ್ಗೆ ನಮ್ಮವರು ಹೋಗ್ತಾ ಇದಾರಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದಾರೆ. ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರಿಂದ ಯಾವ್ಯಾವ ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇವರು, ಅದನ್ನ ನೋಡಿ ನಾವು ಮುಂದುವರಿತಾ ಇದ್ದೀವಿ. ಮತ್ತು ಏನೇ ಆದರೂ ನಮಗೆ ನೀರಿಲ್ಲ, ಆಯ್ತಾ? ಯಾವ ಕಾರಣಕ್ಕೂ ನೀರ್ ಬಿಡೋ ಪ್ರಶ್ನೆ ಇಲ್ಲ. ಅದಕ್ಕಾಗಿ ಕನ್ನಡ ಒಕ್ಕೂಟ ಇವತ್ತು ವುಡ್ಲ್ಯಾಂಡ್ಸ್ ನಲ್ಲಿ ಸಭೆ ಸೇರ್ತಾ ಇದ್ದೀವಿ. ಈಗ ಮುಂದಿನ ಹೋರಾಟದ ಬಗ್ಗೆ ಒಕ್ಕೂಟವೇ 16 ವರ್ಷದಿಂದ ಕಾವೇರಿ ಬಗ್ಗೆ ಹೋರಾಟ ಮಾಡೋರು ಒಕ್ಕೂಟವೇ ಸೇರ್ತಾ ಇದ್ದಾರೆ. ಈಗ ಮುಂದೆ ಯಾವ ರೀತಿಯಲ್ಲಿ ಹೋರಾಟದ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗುತ್ತೆ ಅಂತ ಹೇಳಿ ಭಾರಿ ಆಗುತ್ತೆ. ಕರ್ನಾಟಕ ಬಂದ್ ಅಲ್ಲಿವರೆಗೂ ಹೋಗುತ್ತೆ. ಅಷ್ಟು ಭದ್ರವಾಗಿ ಕಿಚ್ಚು ಹಬ್ಬುತ್ತೆ. ಸಿಎಂ ಈ ಒಂದು ವಿಷಯದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತಹ ಈ ಪರಿಸ್ಥಿತಿಯಲ್ಲಿ? ಸಿಎಂ ಅದೇನು ಮಹಾಭಾರತ ರಾಮಾಯಣದ ನೀರ್ ಬಿಡಲ್ಲ ಅಂತ ಹೇಳ್ಬೇಕಷ್ಟೇ. ನೀರಿಲ್ಲ, ನೀರ್ ಬಿಡಲ್ಲ. ನೀರಿದ್ದಿರ್ತಾನೆ. ಇನ್ನೇನು ನೀವ್ ಯಾವ ಚೌಕಾಸಿ ಹಾಕಿದ್ರು ಅಲ್ಲಿ ನೀರಿರ್ಬೇಕಲ್ಲ. ಹೌದು. ನಮ್ಮ ಮನೆಗ್ ಬಂದ್ರೆ ಊಟ ರೆಡಿ ಇರ್ಬೇಕಲ್ಲ. ಬೇಕು ಸರ್, ಖಂಡಿತ. ಊಟವೇ ಇಲ್ಲದೆ ಅವ್ರ ಮನೆ ಬಂದು ಹೊಟ್ಟೆ ಹಸಿತದೆ ಅಂದ್ರೆ ನಮ್ಮ ಮನೆಗೆ ನಮ್ಗೇನಿ ಊಟ ಮಾಡಕ್ಕಾಗಿಲ್ಲ, ನಿಮ್ಗೆ ಎಲ್ಲಿ ಕೊಡಕ್ಕಾಗತ್ತೆ? ಅದು ಕೊಡಬಾರ್ದು ಅನ್ನೋ ಉದ್ದೇಶ ಅಲ್ಲ, ಈ ನಮ್ಗೆ ಇಲ್ವೇ. ಅಂದ್ರೆ ಈಗ 15 ದಿವಸ 3,500 ಕ್ಯೂಸೆಕ್ಸ್ ಬಿಡ್ಲಿಕ್ಕೆ ಆಗ್ರಹ ಮಾಡಿತ್ತು. ಆದ್ರೆ ಸರ್ಕಾರ ಈಗ ಅದಕ್ಕೆ ಸಡ್ಡು ಹೊಡೆದಿದೆ. ಅಂದ್ರೆ ಸರ್ವಪಕ್ಷೀಯನ್ನ ಕರೆದು ಆ ನಂತರ ತೀರ್ಮಾನ ಮಾಡೋದಕ್ಕೆ ಮುಂದಾಗಿದೆ ಅಂತ. ಸರ್ವಪಕ್ಷ ಕರೆದಿದ್ದಾರೆ. ಅಲ್ಲಿ ನೀರ್ ಬಿಡಬೇಡಿ ಅನ್ನೋದೇ ತೀರ್ಮಾನ ಆಗುತ್ತೆ. ತಮಿಳುನಾಡು ಮುಖ್ಯಮಂತ್ರಿನ ಯಾಕೆ ಕರೆದಿದ್ದಾರೆ ಅನ್ನೋದು ಪ್ರಶ್ನೆ. ಈಗ ಅದ್ ಬಹಿರಂಗ ಪಡಿಸ್ಬೇಕು ನಮ್ಮ ಮುಖ್ಯಮಂತ್ರಿಗಳು. ಯಾಕೆ ಕರೆದಿದ್ದಾರೆ, ಕಾರಣ ಏನು, ಅಜೆಂಡಾ ಏನು, ಅದನ್ನ ಹೇಳ್ಬೇಕು ಅಲ್ವಾ? ಅಂದ್ರೆ ಇದ್ರ ಹಿಂದೆ ಒಂದು ಅಜೆಂಡಾ ಇದೆ ಅಂತ ಹೇಳುವಂತದ್ದು ನಿಮ್ಮ ಅಭಿಪ್ರಾಯ? ಇದ್ರ ಹಿಂದೆ ಏನಾದ್ರೂ ಅಜೆಂಡಾ ಇದೆ ಅನ್ನುವಂಥದ್ದು ಅಭಿಪ್ರಾಯನ ಸರ್ ತಮ್ದು? ಹಾಗಾದ್ರೆ ಅದಲ್ಲ. ಇವತ್ತು ಒಂದೇ ಒಂದು ಪ್ರಶ್ನೆ ಉಳಿದಿರೋದು. ಒಂದು CWCM ಅನ್ನೋದು ಕಾನೂನುಬದ್ಧಾದಂತ ಸರ್ವ ಇದು ಅದು ಆಗಿರ್ತಕ್ಕಂಥದ್ದು. CWD ಆಗಿರ್ತಕ್ಕಂಥದ್ದು. ಅದನ್ನ ಮೀರಿ
ನೀವೇನಾದ್ರೂ ಮಾಡ್ತೀರಾ ಅಥವಾ ನಿಮ್ಮಿಬ್ಬರನ್ನು ಸೇರಿ ಅಂತ ಏನ್ ಸುಪ್ರೀಂ ಕೋರ್ಟ್ ಹೇಳಿತ್ತಾ? ಏನಿಲ್ಲ. ನೀವಿಬ್ರು ಯಾಕೆ ಸೇರ್ತಾ ಇದ್ದೀರಿ? ಕಾರಣ ಏನು? ಈ ಸಂದರ್ಭದಲ್ಲಿ ವಿಜಯ್ ಇಲ್ಲಿ ಬರೋ ಉದ್ದೇಶ ಏನು? ಕರೆದು ನೀವೇನ್ ಸನ್ಮಾನ ಮಾಡೋದಿಲ್ಲಿ? ನಮ್ ರಾಜ್ಯದಲ್ಲಿ ಬೆಂಕಿ ಬಿದ್ದಿರಾಗ ಕಾರಣ ಏನು? ಕಾರಣ ಬೇಕಲ್ಲ. ಹೌದು, ಒಂದು ಮಹತ್ವದ ನಿರ್ಧಾರ ಏನಾದ್ರೂ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಕಾಣ್ತದೆ ಸರ್. ಅಂದ್ರೆ ಕಾವೇರಿ ನೀರು ಬಿಡುವಂತಹ ವಿಚಾರದಲ್ಲಿ ಮಹತ್ವವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ. ಅದು ಬಹಳ ಸಂತೋಷ. ಅದಾದ್ರೆ ಯಾವ ರೂಪದಲ್ಲಾದ್ರೂ ಸಂತೋಷ. ಆದ್ರೆ ಅದು ಆಗತ್ತೆ ಅನ್ನುವ ಇದು ಇನ್ನೂ ಅದಕ್ಕೆ ಶಕ್ತಿ ಕಾಣ್ತಾ ಇಲ್ಲ. ಆದ್ರಂತೂ ಒಳ್ಳೆ ಬೆಳವಣಿಗೆ ಆಯ್ತಲ್ಲ. ಅದು ಆಗ್ಲಿಲ್ಲ ಅಂತಂದ್ರೆ ಬಹಳ ಇದು ಅದು ಬಹಳ ಇದನ್ನ ಅವರು ತಮಿಳ್ನಾಡಿನವರು ಇವತ್ತೇನೋ ಅವ್ರ ಆಫೀಸ್ನೆಲ್ಲ ಕರ್ಕೊಂಡಿದ್ದಾರೆ ಅಧಿಕಾರಿಗಳನ್ನ, ಚೀಫ್ ಮಿನಿಸ್ಟರ್ ಅಲ್ಲಿ ಚೀಫ್ ಮಿನಿಸ್ಟರ್. ಅದು ಯಾವ ರೀತಿ ಟರ್ನ್ಸ್ ಆಗತ್ತೋ ಗೊತ್ತಿಲ್ಲ. ಒಟ್ಟಾರೆ ಅಲ್ಲಿ ಅವ್ರು ಯಾವ ರೀತಿ ಬಂದು ಇಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಂದು ಅಥವಾ ಏನಾದ್ರೂ ಇವರೇ ಒಳ್ಳೊಳಗೆ ಏನೋ ಮಾತುಕತೆ ಆಡಿ ನಿಮಗೆ ಬಂದ್ಬಿಡಿ, ಒಪ್ಕೊಂಡ್ಬಿಡಿ, ನಿಮ್ಗೆ ಒಳ್ಳೆ ಕೀರ್ತಿ ಬರುತ್ತೆ, ಯಾರ ಮಾತಾಡಿರ್ಬೋದು. ಇವೆಲ್ಲ ಒಳಗಡೆ ಮಾತಾಡಿರೋ ಮಾತು ಏನಾಗಿದೆ ಗೊತ್ತಿಲ್ಲ. ಒಟ್ಟಾರೆ ಇದುವರೆಗೂ ನಮಗೆ ಅವ್ರು ಕೊಟ್ಟಿರೋ ತೀರ್ಪು ನಮಗೆ ಭರವಸೆಯಿದ್ದಂಗೆ ಆಗಿದೆ. ಇದು ಆಯ್ತಾ. ಇದು ನೀರು ಬಿಡ್ಬೇಕು ಅಂತ ಏನಾದ್ರೂ ಬಿಟ್ಟಿಟ್ರೆ ಬಹಳ ಇಡೀ ಕರ್ನಾಟಕ ದೊಡ್ಡ ಬೆಂಕಿ ಬೀಳುತ್ತೆ. ಅಷ್ಟಾಗುತ್ತೆ ಕರ್ನಾಟಕದಲ್ಲಿ. ನೀರು ಬಿಟ್ರೆ ಕರ್ನಾಟಕಕ್ಕೆ ಬೆಂಕಿ ಬೀಳುತ್ತೆ ಅನ್ನುವಂಥದ್ದು ಮಾತು ಸರ್ ತಮ್ದು. ಅವ್ರು ಬೆಂಕಿ 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 ಬೀಳುತ್ತೆ, ಕ್ರಾಂತಿ ಆಗುತ್ತೆ, ನೋವಾಗುತ್ತೆ, ಬೀದಿ ಬರ್ಬೇಕಾಗುತ್ತೆ, ಜನ ಎಲ್ಲ ಆಗುತ್ತೆ. ನಮ್ಗೆ ಆ ಪರಿಸ್ಥಿತಿ ಆಗತ್ತೆ. ಅಂದ್ರೆ ಮುಂದೆ ಏನಾಗ್ಲಿದೆ ಅನ್ನುವಂಥದ್ದು ಈಗ ನಾಳೆ ಸರ್ವಪಕ್ಷ ಸಭೆಯಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತೆ. ಅಲ್ಲಿವರೆಗೂ ಕಾದು ನೋಡ್ಬೇಕಾಗಿದೆ ಸರ್. ನಮ್ಮಲ್ಲಿ ಸರ್ವಪಕ್ಷ ಅಂದ್ರೆ 2 ಪಕ್ಷ ಇರೋದು. ಇನ್ ಮಿಕ್ಕವರೆಲ್ಲ ಪಾಪ ಹೊರಗಡೆ ಇದ್ದಾರೆ, ಗೆಲ್ಲಕ್ಕಾಗಿಲ್ಲ. ಆಗದೆ ಇದ್ದವರು ಬಹಳ ಹಿಂದೆ ಇತಿಹಾಸದಲ್ಲಿ ಕಮ್ಯುನಿಸ್ಟರು ಅವರು ಇವ್ರು ಎಲ್ಲರೂ ಕರೀಲಾಯ್ತು. ಈಗ ಇವರ ಯಾರ ಕರೀಲಿ, ಸಂತೋಷ, ಯಾರನ್ನ ಕರೀಲಿ. ಒಟ್ಟಾರೆ ಅನುಕೂಲ ಆದ್ರೆ ಸಂತೋಷ. ಹೌದು, ಅನುಕೂಲ ಆದ್ರಂತೂ ಬಹಳ ಸಂತೋಷ. ಓಕೆ. ಅಂದ್ರೆ ಇವತ್ತು ತಾವು ಸಭೆಯನ್ನ ಕರೆದಿದ್ದೀರಿ. ತಮ್ಮ ಸಭೆಯಲ್ಲಿ ಇವತ್ತು ಕೂಡ ತೀರ್ಮಾನಗಳು ಕೂಡ ನಡೆಯುತ್ತೆ. ಅಂದ್ರೆ ಭಾರಿ ತೀರ್ಮಾನ ಈಗಾಗತ್ತೆ ಈಗ ಇನ್ನೊಂದು ಗಂಟೆಯಲ್ಲಿ. ಧನ್ಯವಾದಗಳು ಸರ್, ತಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡೋದು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.